ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ. ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಒಂದು ಮಾತಿದೆ. ಗೋವಿನ ಮಹಾತ್ಮೆಯನ್ನು ತಿಳಿಸಿಕೊಡುವಂತಹ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳಿದ್ದಾರೆ. ಗವಾಂ ದೃಷ್ಟ್ವಾ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾತೇನ ಸಪ್ತದ್ವೀಪ ವಸುಂಧರ ಎಂಬುದಾಗಿ. ಗೋವನ್ನು ದರ್ಶನ ಮಾಡಿಕೊಂಡು ಗೋವಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕಿದರೆ ಸಪ್ತದ್ವೀಪದಿಂದ ಕೂಡಿರತಕ್ಕಂತಹ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯವನ್ನು ಮನುಷ್ಯ ಹೊಂದುತ್ತಾನೆ ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಭರತ ಭೂಮಿ, ಭರತಖಂಡ, ಇನ್ನೂ ಅನೇಕ ಪುಣ್ಯಕ್ಷೇತ್ರಗಳಿಂದ ಕೂಡಿರತಕ್ಕಂತಹ ಈ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯವನ್ನು ಕೇವಲ ಒಂದು ಗೋವಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದರೆ ದೇವರು ಕೊಡ್ತಾನೆ ಎಂಬುದಾಗಿ ಪುರಾಣಗಳು ನಮಗೆ ತಿಳಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೇನೆ ಪುರಾಣದಲ್ಲಿ ಒಂದು ಮಾತು ಬರುತ್ತದೆ. ಗೋಗ್ರಾಸಸ್ಯ ಪ್ರಧಾನೇನ ಶತಮಾಹುರು ಯುಧಿಷ್ಠಿರ ಎಂಬುದಾಗಿ. ಒಂದು ಹಿಂಡಿ ಗೋಗ್ರಾಸವನ್ನು ಕೊಟ್ಟರೆ 100 ಜನ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿದಂತಹ ಪುಣ್ಯವನ್ನು ಭಗವಂತ ನಮಗೆ ಕರುಣಿಸಿಕೊಡುತ್ತಾನೆ ಎಂಬುದಾಗಿ ತಿಳಿಸಿದೆ, ಮಹಾಭಾರತ ತಿಳಿಸಿದೆ. ಹಾಗಾಗಿ ಅಷ್ಟು ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತ, ರಾಮಾಯಣ, ಇತಿಹಾಸ ಎಲ್ಲ ಕಡೆಗೂ ಕೂಡ ಗೋವಿನ ಮಹತ್ವವನ್ನು ತಿಳಿಸಿದೆ. ದೇವರು ಕೇವಲ ತನ್ನ ಮಾತಿನಿಂದ ಇದನ್ನು ಹೇಳಿದ್ದಷ್ಟೇ ಅಲ್ಲದೇನೆ ತಾನು ಕೃಷ್ಣನಾಗಿ ಅವತರಿಸಿ ಈ ಗೋವಿಗಳ ಸಂರಕ್ಷಣೆಗೋಸ್ಕರವಾಗಿ ತಾನು ಪಣ ತೊಟ್ಟಿದ್ದು ಕೂಡ ನಾವು ಶ್ರೀಕೃಷ್ಣಾವತಾರದ ಚರಿತ್ರೆಯಲ್ಲಿ ಕಾಣ್ತೇವೆ. ಹಾಗಾಗಿ ಅಷ್ಟು ಭಗವಂತನಿಗೆ ಅತೀ ಪ್ರೀತ್ಯಾಸ್ಪದವಾದಂತಹ ವಸ್ತು ಇದು ಗೋ. ಅತಿ ಸಾತ್ವಿಕವಾದಂತಹ ಪ್ರಾಣಿ, ನಿಷ್ಕಲ್ಮಶವಾದಂತಹ ಒಂದು ಪ್ರಾಣಿ ಇದು ಗೋ. ಗೋವಿನಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇರುತ್ತದೆ. ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಗೋಮಯದಲ್ಲಿ ಇರುತ್ತದೆ. ಸಾಕ್ಷಾತ್ ಲಕ್ಷ್ಮೀದೇವಿ ಗೋಮಯದಲ್ಲಿ ಇದ್ದಾಳೆ. ಪಾವಿತ್ರ್ಯತೆಯ ಸಂಕೇತ ಗೋಮೂತ್ರವಾಗಿದೆ. ಎಲ್ಲ ರೀತಿಯಾದಂತಹ ಚಿಕ್ಕ ಮಕ್ಕಳಿಗೆ ಆಗಲಿ, ದೊಡ್ಡವರಿಗೆ ಆಗಲಿ, ಏನಾದರೂ ಬಾಧೆಗಳು, ಭೂತ ಪ್ರೇತಾದಿಗಳ ಶಾಖೆ ತಟ್ಟಿದ್ದರೆ ಅದನ್ನು ಗೋಮಯ ಪ್ರೋಕ್ಷಣದಿಂದ ಪರಿಹಾರವನ್ನು ಮಾಡಿಕೊಳ್ಳುವಂತಹದ್ದು ಪುರಾಣಗಳಲ್ಲಿ ಇದೆ. ಸ್ವಯಂ ಶ್ರೀಕೃಷ್ಣನಿಗೂ ಕೂಡ ತಾಯಿ ಯಶೋದೆ ಗೋಮೂತ್ರದಿಂದ ಸ್ನಾನವನ್ನು ಮಾಡಿಸಿದಳು ಎಂಬುವಂತಹ ಚರಿತ್ರೆಯನ್ನು ಶ್ರೀಮದ್ ಭಾಗವತದಲ್ಲಿ ನಾವು ಹೇಳುತ್ತೇವೆ. ಹೀಗೆ ಅಷ್ಟು ಪರಮ ಪವಿತ್ರವಾದ, ಸಾತ್ವಿಕವಾದಂತಹ, ಶುದ್ಧವಾದಂತಹ ಪ್ರಾಣಿ, ಭಗವಂತನಿಗೆ ಅತಿ ಪ್ರೀತ್ಯಾಸ್ಪದವಾದಂತಹ ಒಂದು ಪ್ರಾಣಿ ಗೋ. ಅಂತಹ ಗೋವುಗಳ ಸಂರಕ್ಷಣೆ ಇವತ್ತು ನಿಮ್ಮೆಲ್ಲರ ಹಿಂದೂಗಳಾದಂತಹ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರತಿಯೊಬ್ಬ ಹಿಂದೂವೂ ಕೂಡ ಗೋವನ್ನು ರಕ್ಷಣೆ ಮಾಡಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಂತಹ ಒಂದು ದೊಡ್ಡ ಈ ಗೋರಕ್ಷಣಾ ಕಾರ್ಯವನ್ನು ನಮ್ಮ ಜಯತೀರ್ಥ ವಿದ್ಯಾಪೀಠದ ಯುವ ವಿದ್ವಾಂಸರಾದಂತಹ ಪಂಡಿತ ಸಂಜೀವಾಚಾರ್ಯರು ಹಾಗೂ ಸಮೀರಾಚಾರ್ಯರು ಈ ಮನೋರಥ ಪ್ರತಿಷ್ಠಾನ ಅನ್ನುವಂತಹ ಗೋಶಾಲೆಯನ್ನು ಕಟ್ಟಿ ಅದರಲ್ಲಿ ಈಗಾಗಲೇ ಸುಮಾರು 100 ಗೋಗಳು ಇವೆ. ದೇಶದ ನಾನಾ ತಳಿಗಳನ್ನು ಇಲ್ಲಿ ತಂದಿಟ್ಟು ನಿರ್ವ್ಯಾಜವಾಗಿ, ಯಾವುದೇ ರೀತಿಯಾದಂತಹ ಲಾಭದ ಅಪೇಕ್ಷೆ ಇಲ್ಲದೇನೆ ನಿರ್ವ್ಯಾಜವಾಗಿ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಸಂಜೀವಾಚಾರ್ಯರು, ಸಮೀರಾಚಾರ್ಯರು ಗೋವುಗಳ 2 ರೀತಿಯಾದ ಗೋವುಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಗೋ ಎಂದರೆ ಆಕಳ. ಅವುಗಳನ್ನು ಪ್ರತ್ಯಕ್ಷದಿಂದ ಅವುಗಳಿಗೆ ವಾಸ, ಅವುಗಳ ಆಹಾರ ಅದನ್ನೆಲ್ಲ ಕಲ್ಪಿಸಿಕೊಟ್ಟು ಅನೇಕ ತೊಂದರೆಗಳಲ್ಲಿರ್ತಕ್ಕಂತಹ ಗೋವುಗಳನ್ನೆಲ್ಲ ತಂದಿಟ್ಟುಕೊಂಡು ನಿರ್ವ್ಯಾಜವಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ವಿದ್ಯಾಪೀಠದಲ್ಲಿಯೂ ಕೂಡ ಗೋ ಎಂದರೆ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಶ್ರೀ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಲ್ಲಿ
ಶಾಸ್ತ್ರವನ್ನು ಅಧ್ಯಯನ ಮಾಡಿ ಪಾಠ ಪ್ರವಚನವನ್ನು ಕೂಡ ಇಲ್ಲಿ ಮಾಡ್ತಾ ಗೋ ಸೇವೆ, ಗೋ ಎಂದರೆ ಶಾಸ್ತ್ರ, ಆ ಸೇವೆಯನ್ನೂ ಕೂಡ ಮಾಡ್ತಾ ಇದ್ದಾರೆ. ಈ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಗೋ ಸೇವೆಯ ಮುಖಾಂತರವಾಗಿ ಗೋಪಾಲಕೃಷ್ಣನ ಗೋ ಶಾಸ್ತ್ರ, ಅದರ ಒಂದು ಸೇವೆಯ ಮುಖಾಂತರ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣರ ಒಂದು ವಿಶೇಷವಾದ ಸೇವೆಯನ್ನು ನಮ್ಮ ಸಂಜೀವಾಚಾರ್ಯರು, ಸಮೀರಾಚಾರ್ಯರು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡದಾಗಿರತಕ್ಕಂಥ ಆದರ್ಶಮಯವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮನೋರಥ ಪ್ರತಿಷ್ಠಾನ ಇನ್ನೂ ಉತ್ತರೋತ್ತರವಾಗಿ ಅತೀ ಉತ್ಸಾಹದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಕ್ಷೇತ್ರಕ್ಕೆ ಗೋವುಗಳಿದ್ದಲ್ಲಿ ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿರುತ್ತದೆ. ಈ ಕ್ಷೇತ್ರಕ್ಕೆ ಎಲ್ಲ ಭಗವದ್ಭಕ್ತರು, ಹಿಂದೂಗಳು ಆಗಮಿಸಿ ಗೋವುಗಳ ದರ್ಶನವನ್ನು ಪಡೆದು ಅವುಗಳ ಸೇವಾ ಭಾಗ್ಯವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಧನ್ಯರಾಗಬೇಕು ಅಂತ ಈ ರೀತಿಯಾಗಿ ನಾನು ತಮ್ಮಲ್ಲಿ ಮುಖಾಂತರವಾಗಿ ಸೂಚನೆ ಮಾಡ್ತಾ ನನ್ನ ಒಂದೆರಡು ಮನಸ್ಸಿಗೆ ಹೃತ್ಪೂರ್ವಕವಾಗಿ ಬಂದಿರತಕ್ಕಂತಹ ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಅವರಿಗೆ ಇಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು